ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಂಫರ್ಟ್ ನೆಸೆಸಿಟಿಯ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ನಾವು ಪ್ರತಿದಿನ ಇದನ್ನ ಹಾಕ್ತೀವಿ, ಬಟ್ ನಾವು ಕರೆಕ್ಟ್ ಆಗಿ ಹಾಕಲ್ಲ. ಯಾವ ಹಾಕ್ಬೇಕು, ಯಾವ ಸೈಜ್ ಅನ್ನೋದು ಗೊತ್ತಿರಲ್ಲ, ಅಂಡ್ ಯಾವ ಔಟ್ಫಿಟ್ಸ್ಗೆ ಯಾವ ತರದ್ ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ನಾನ್ ಮಾತಾಡ್ತಾ ಇರೋದು ಬ್ರಾಲೆಟ್ಸ್ ಬಗ್ಗೆ. ಅಂದ್ರೆ ಬ್ರಾ ಏನಂತೀವಿ ಅಥವಾ ಬ್ರೇಸಸ್ ಅಥವಾ ಇನ್ನೂ ಏನೋ ಹಲವಾರು ಟರ್ಮ್ಸ್ ಕೊಡ್ತಾರೆ ಎಲ್ಲರೂ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. 80% ಆಫ್ ದ ವುಮೆನ್ ಇದಾರಲ್ಲ, ಬ್ರಾ ಸೈಜ್ ಅಥವಾ ಬ್ರಾ ಚೆಸ್ಟ್ ಶೇಪ್ ವೇರ್ ಏನಂತೀವಿ ಅದನ್ನ ತಪ್ಪಾಗಿ ಹಾಕ್ತಿವಿ. ಯಾಕೆ ಅಂದ್ರೆ ನಮ್ಗೆ ನಮ್ಮ ಬ್ರಾ ಸೈಜ್ ಗೊತ್ತಿರಲ್ಲ ಅಂಡ್ ಅಂಗಡಿಗೆ ಹೋದಾಗ ಕೇಳೋದಕ್ಕೆ ನಾಚಿಕೆ ಆಗುತ್ತೆ. ಸೊ ಟಿಪ್ ನಂಬರ್ 1, ಎಲ್ಲರಿಗೂ ಡಿಫ್ರೆಂಟ್ ಆಗಿರುವಂತಹ ಔಟ್ಫಿಟ್ಸ್ ಹಾಕೋದಕ್ಕೆ ಇಷ್ಟ ಇರುತ್ತೆ. ಸ್ಪೆಗೆಟಿ ಇಂದ ಹಿಡಿದು ಟ್ಯಾಂಕ್ ಟಾಪ್ಸ್ ಇಂದ ಹಿಡಿದು ಟ್ಯೂಬ್ ಟಾಪ್ಸ್ ಇಂದ ಹಿಡಿದು ಬ್ಯಾಕ್ಲೆಸ್ ಇಂದ ಹಿಡಿದು ಎಲ್ಲಾನು. ಬಟ್ ಯಾವ್ಯಾವ್ದಕ್ಕೆ ಯಾವ ಬ್ರೇಸಸ್ ಹಾಕ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೇನೆ ಇವತ್ತಿನ ವಿಡಿಯೋ ಸ್ಪೆಸಿಫಿಕ್ ಆಗಿ ನಿಮ್ಮ ಬ್ರಾ ಸೈಜ್ ಹೇಗ್ ಮೆಷರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಅಂಗಡಿಗೆ ಹೋದಾಗ ನಾಚಿಕೆ ಪಡ್ಬೇಡಿ. ಅಲ್ಲಿ ಹೋದಾಗ ಕೇಳಿ ನನ್ನ ಬ್ರಾ ಸೈಜ್ ಎಷ್ಟು ಅಂತ ನಿಮ್ಗೆ ಅನ್ಸುತ್ತೆ ಅಂತ. ಬಿಕಾಸ್ ಅಲ್ಲಿ ಇರುವಂತ ಲೇಡೀಸ್ ಆಗಿರ್ಬೋದು ಅಥವಾ ಜೆಂಟ್ಸ್ ಆಗಿರ್ಬೋದು, ಅವರು ಅದರಲ್ಲಿ ಟ್ರೈನ್ಡ್ ಆಗಿದ್ದಾರೆ. ಸೊ ಅವರಿಗೆ ಅದರ ನಾಲೆಜ್ ಇರುತ್ತೆ. ಅಂಡ್ ಇದ್ರ ಬಗ್ಗೆ ಹೆಸಿಟೇಷನ್ ಪಡುವಾಗಿಲ್ಲ. ನಾವು ಬಟ್ಟೆಗೆ ಹೇಗೆ ಕೇಳ್ತೀವಿ ಸೈಜ್ ನ, ಸ್ಯಾನಿಟರಿ ನ್ಯಾಪ್ಕಿನ್ ಹೇಗೆ ಕೇಳ್ತೀವಿ ಅಂಗಡಿನಲ್ಲಿ, ಅದೇ ರೀತಿ ಅಂಡರ್ ಗಾರ್ಮೆಂಟ್ಸ್ ಹೇಗೆ ಕೇಳ್ತೀವಿ, ಅದೇ ರೀತಿ ಇದನ್ನ ಕೂಡ ಕೇಳಬೇಕು. ಹೇಗೆ ಮೆಷರ್ ಮಾಡೋದು ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಬ್ರಾದು ಬ್ಯಾಂಡ್ ಇದೆಯಲ್ಲ, ಆ ಬ್ಯಾಂಡ್ ಸೈಜ್ ನ ನೀವು ನಾರ್ಮಲ್ ಟೇಪ್ ಇದೆಯಲ್ಲ, ಬಟ್ಟೆ ಹೊಲಿಯೋ ಟೇಪ್ ಎಲ್ಲ ಇರುತ್ತಲ್ಲ, ಮೆಷರಿಂಗ್ ಟೇಪ್, ಅದರಲ್ಲಿ ನೀವು ಮೆಷರ್ ಮಾಡಬೇಕು. ಸೆಕೆಂಡ್, ನೀವು ನಿಮ್ಮ ಚೆಸ್ಟ್ ಇದೆಯಲ್ಲ, ಈ ಕಪ್ಸ್ ರೀಜನ್, ಅದನ್ನ ಮೆಷರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಬ್ಯಾಂಡ್ ಸೈಜ್ ಬಂದ್ಬಿಟ್ಟು 38 ಆಗಿದ್ರೆ, ನಿಮ್ಮ ಕಪ್ ಸೈಜ್ ಬಂದ್ಬಿಟ್ಟು 36 ಆಗಿದ್ರೆ, 38 ಮೈನಸ್ 36 ಅಂದ್ರೆ ಎಷ್ಟಾಗುತ್ತೆ? 2. ಅಂದ್ರೆ ಇವಾಗ ಕಪ್ ಸೈಜ್ ಅಲ್ಲಿ ABCD ಅನ್ನೋದಿದೆ. A ಅಂದ್ರೆ ಸ್ಮಾಲ್ ಕಪ್, B ಅಂದ್ರೆ ನೆಕ್ಸ್ಟ್, C ಅಂದ್ರೆ ಮೀಡಿಯಂ, D ಅಂದ್ರೆ ಲಾರ್ಜ್ ಸೈಜ್ ಅಂತ. ಸೊ ನಿಮಗೆ 2 ಅಂತ ನಂಬರ್ ಬಂದಲ್ಲಿ ನಿಮ್ಮ ಕಪ್ ಸೈಜ್ ಬಂದ್ಬಿಟ್ಟು B ಆಗಿರುತ್ತೆ. ಓಕೆನಾ? ಸೊ ABCD ಇದು ಜನರಲ್ ಕ್ಯಾಟಗರೀಸ್. ಇದಕ್ಕಿಂತನೂ ಜಾಸ್ತಿ ಇರುತ್ತೆ. AADD ಅನ್ನೋ ಸೈಜಸ್ ಎಲ್ಲ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಮಾತಾಡೋಣ. ಬಟ್ ಇವತ್ತು ಸ್ಪೆಸಿಫಿಕ್ ಆಗಿ ನಾನು ನಿಮಗೆ ಡಿಫ್ರೆಂಟ್ ಬ್ರಾಲೆಟ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಬೇಸಿಕ್ ಬ್ರಾಲೆಟ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿದೆ ಮೆರೂನ್ ಕಲರ್ ಬ್ರಾ. ಇದು ವೈರ್ಲೆಸ್ ಮೌಲ್ಡೆಡ್ ಫುಲ್ ಕವರೇಜ್ ಬ್ರಾ. ಸೊ ವೈರ್ಲೆಸ್ ಅಂದ್ರೆ ಇಲ್ಲಿ ವೈರ್ ಇರಲ್ಲ. ಸೊ ಹಾಗಾಗಿ ಅದು ಅಷ್ಟೊಂದು ಸಪೋರ್ಟಿವ್ ಆಗಿ ಪುಷ್ ಅಪ್ ಮಾಡಲ್ಲ. ಅಂಡ್ ಇದು ಡೈಲಿ ವೇರ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಸ್ಪೆಷಲಿ ಲೇಡೀಸ್ 40 ಇಯರ್ಸ್ ಆದ್ಮೇಲೆ ತುಂಬಾನೇ ಕಂಫರ್ಟೇಬಲ್ ಆಗಿರ್ಬೇಕು ಅಂತ ಈ ಬ್ರಾನ ಇಷ್ಟಪಡ್ತಾರೆ. ಇದು ಮಾಮೂಲಿ ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಇರುವಂತಹ ಬ್ರಾ, ತುಂಬಾನೇ ಓಲ್ಡ್ ಸ್ಟೈಲ್ ಬ್ರಾ ಅಂತ ಹೇಳ್ತೀವಲ್ಲ, ಬಟ್ ಇವಾಗ್ಲೂ ಇದನ್ನ ಲೇಡೀಸ್ ಇಷ್ಟಪಡ್ತಾರೆ ಆ ತರದ್ದು. ಬಟ್ ಕಲರ್ ಅಂತೂ ವೈಬ್ರೆಂಟ್ ಆಗಿದೆ. ಡೈಲಿ ವೇರ್ಗೆ ಫುಲ್ ಚೆಸ್ಟ್ ನ ಏರಿಯಾನ ಕವರ್ ಮಾಡುವಂತ ಬ್ರೇಸಸ್ ಬೇಕು ಅಂದ್ರೆ ಈ ತರದ ಬ್ರಾಗೆ ಆಪ್ಟ್ ಮಾಡಬಹುದು. ಫಸ್ಟ್ ಒನ್ ತೋರಿಸಿದ್ನಲ್ಲ, ಅದು ನನ್ನ ಫೇವ್ರೇಟ್ ಅಲ್ಲ, ನಾನು ಯಾವತ್ತೂ ಅದಕ್ಕೆ ಆಪ್ಟ್ ಮಾಡಲ್ಲ. ಇದು ನನ್ನ ಕಂಫರ್ಟ್ ಝೋನ್ ಬ್ರೇಸಸ್. ಸೊ ಇದು ಬ್ಲಾಕ್ ಕಲರ್ ಅಲ್ಲಿ ಇದೆ. ಇದು ಪ್ಯಾಡೆಡ್ ಅಂದ್ರೆ ಥಿನ್ ಲೈನಿಂಗ್ ಪ್ಯಾಡೆಡ್ ಇದೆ ಅಂಡ್ ವೈರ್ ಫ್ರೀ, ವೆರಿ ಕಂಫರ್ಟೇಬಲ್ ಅಂಡ್ ತುಂಬಾನೇ ಸಾಫ್ಟ್ ಇದೆ. ಇದು 3/4 ಕವರೇಜ್ ಕೊಡುತ್ತೆ. ಇದು ಟಿ ಶರ್ಟ್ ಬ್ರಾ. ಸೊ ಟಿ ಶರ್ಟ್ ಎಲ್ಲ ಹಾಕಿದಾಗ ಆ ಲೈನಿಂಗ್ ಈ ತರ ಎದ್ದು ಕಾಣಿಸಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಆ ವಿಸಿಬಿಲಿಟಿ ಇರಬಾರ್ದು ಅಂದ್ರೆ, ಸೀಮ್ಲೆಸ್ ಆಗಿ ಕಾಣಿಸ್ಬೇಕು ಅಂದ್ರೆ ನೀವು ಈ ತರದ ಬ್ರೇಸಸ್ ನ ಸೆಲೆಕ್ಟ್ ಮಾಡಬೇಕು. ಸೊ ಇದು ಪರ್ಫೆಕ್ಟ್ ಫಾರ್ ಟಿ ಶರ್ಟ್ ಅಂತಾನೆ ಹೇಳ್ತೀನಿ. ಅಂಡ್ ಲೇಸ್ ವರ್ಕ್ ಬೇರೆ ಇದೆ ಅಂಡ್ ಥಿಕ್ ಸ್ಟ್ರಾಪ್ಸ್ ಇದೆ. ಸೊ ಎವ್ರಿ ಡೇ ವೇರ್ಗೆ ನೀವು ಈ ತರ ಥಿಕ್ ಸ್ಟ್ರಾಪ್ಸ್ ಹಾಕಿದ್ರೆ ಸ್ಟ್ರಾಪ್ಸ್ ಬೇಗ ಲೂಸ್ ಆಗಲ್ಲ, ಬೇಗ ವೀಕ್ನೆಸ್ ಅನ್ಸಲ್ಲ ಅಂಡ್ ನಿಮಗೆ ಲೂಸ್ ಅನ್ಸಲ್ಲ. ಸೊ ಗ್ರಿಪ್ ಚೆನ್ನಾಗಿರುತ್ತೆ. ಸೊ ಇದು ಕ್ಯಾಶುವಲ್ ವೇರ್ಗೆ ನನ್ನ ಫೇವ್ರೆಟ್ ಟೈಪ್ ಆಫ್ ಬ್ರೇಸಸ್. ನೆಕ್ಸ್ಟ್ ಒನ್ ಇರೋದು ಈ ತರದ್ದು. ಇದು ಗ್ರೀನ್ ಕಲರ್ ಅಲ್ಲಿ ಇದೆ. ದ ಬೆಸ್ಟ್ ಥಿಂಗ್ ಏನು ಗೊತ್ತಾ, ಇದು ಪುಷ್ ಅಪ್ ಬ್ರಾ. ಅಂದ್ರೆ ವೈರ್ ಇರುತ್ತೆ, ಅಂಡರ್ ವೈರ್ ಇರುತ್ತೆ ಅಂಡ್ ಪ್ಯಾಡ್ ಇರುತ್ತೆ. ಈ ತರ ವೈರ್ ಬಂದಾಗ ನಿಮಗೆ ನಿಮ್ಮ ಚೆಸ್ಟ್ ಪೋರ್ಷನ್ ಅದು ಪುಷ್ ಅಪ್ ಮಾಡುತ್ತೆ ಅಂಡ್ ಸ್ವಲ್ಪ ಕವರೇಜ್ ಕಾಣಿಸುತ್ತೆ, ಅಂದ್ರೆ ಹೈಲೈಟ್ ಮಾಡುತ್ತೆ. ಸೊ ಸ್ಮಾಲ್ ಚೆಸ್ಟ್ ಇರೋರು ಯೂಶಲಿ ಇದನ್ನ ಪ್ರಿಫರ್ ಮಾಡ್ತಾರೆ. ಬೆಸ್ಟ್ ಥಿಂಗ್ ಇನ್ನೊಂದು ಏನು ಅಂದ್ರೆ, ಬೇರೆ ಬ್ರಾಸ್ ತರ ಇದು ಇಲ್ಲೇ ಕಟ್ ಆಗಲ್ಲ. ಇಲ್ಲಿ ಈ ತರ ಡೀಪ್ ಶೇಪ್ ಇದೆ, ಅಂದ್ರೆ ನೀವು ಡೀಪ್ ನೆಕ್ ಹಾಕೋದಕ್ಕೂ ಇದು ಬೆಸ್ಟ್ ಸೂಟ್ ಆಗುತ್ತೆ. ಇದರಲ್ಲಿ ನೋಡಿದ್ರೆ ನಿಮ್ಗೆ ಸ್ಟ್ರಾಪ್ ತೆಗೆಯುವಂತ ಆಪ್ಷನ್ ಇರಲ್ಲ, ಬಟ್ ಇದೇ ಈ ರೀತಿ ಬ್ರೇಸಸ್ ಅಲ್ಲಿ ಇಲ್ಲಿ ಸ್ಟ್ರಾಪ್ ತೆಗೆಯುವಂತ ಆಪ್ಷನ್ ಕೂಡ ಬರುತ್ತೆ ನೋಡಿ. ಆ ತರ ನೀವು ಆಪ್ಟ್ ಮಾಡಿದ್ರೆ ಅದನ್ನ ಹಾಲೋ ಟಾಪ್ಸ್ ಗೋ ಹಾಕ್ಬೋದು. ಅಂದ್ರೆ ಟ್ಯೂಬ್ ಟಾಪ್ಸ್ ಏನಂತೀವಿ ಅಂಡ್ ಸ್ಪೆಗೆಟಿ ಟಾಪ್ಸ್ ಏನಂತೀವಿ ಆ ತರದಕ್ಕೂ ನೀವು ಹಾಕ್ಬೋದು ಅಂಡ್ ಸೀಮ್ಲೆಸ್ ಆಗಿ ಚೆನ್ನಾಗಿ ಕಾಣಿಸುತ್ತೆ.
ಒಂದಂತೂ ನೆನಪಿರ್ಲಿ, ಐ ಥಿಂಕ್ ಬ್ರಾಸ್ ಆಗಿರ್ಬೋದು, ಯಾವುದೇ ಕ್ಲೋತ್ ಐಟಮ್ ಆಗಿರ್ಬೋದು, ಬ್ಲ್ಯಾಕ್ ಬೇಜ್ ಇದು ಎರಡು ಏನ್ ಗೊತ್ತಾ ಇರ್ಲೇಬೇಕು. ಬಿಕಾಸ್ ಇದು ಮಲ್ಟಿಪರ್ಪಸ್ ಮಾಡೋದಕ್ಕೆ ಆಗುತ್ತೆ. ಅದ್ರ ಜೊತೆಗೇನೆ ಕಲರ್ಫುಲ್ ಇಷ್ಟಪಡೋರು ಯು ಕ್ಯಾನ್ ಹ್ಯಾವ್ ಸಚ್ ಕಲರ್ಫುಲ್ ಒನ್ಸ್. ಇದರಲ್ಲಿ ಲೇಸ್ ಡೀಟೇಲಿಂಗ್ ಕೂಡ ಇದೆ. ಐ ಥಿಂಕ್ ಈ ತರ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದ್ರೆ ನಮ್ಮ ಕಂಫರ್ಟ್ ತುಂಬಾ ಮುಖ್ಯ. ಸೊ ಇದು ಕಂಫರ್ಟ್ಗೆ ತುಂಬಾ ದೊಡ್ಡ ರೋಲ್ ಆಗುತ್ತೆ. ಸೊ ಹಾಗಾಗಿ ಮೇಕ್ ಶೋರ್ ಇದರಲ್ಲಿ ಚೆನ್ನಾಗಿ ಇನ್ವೆಸ್ಟ್ ಮಾಡ್ತೀರಾ ಅಂತ. ನೆಕ್ಸ್ಟ್ ಒನ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ತೋರಿಸ್ತೀನಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ತರದ ಬ್ರಾ. ಇದು ನೋಡೋದಕ್ಕೆ ಸ್ಪೋರ್ಟ್ಸ್ ಬ್ರಾ ತರ ಇದೆ. ಎಸ್, ನೀವು ಸ್ಪೋರ್ಟ್ಸ್ ಬ್ರಾ ತರನು ಯೂಸ್ ಮಾಡಬಹುದು. ಬಟ್ ಓಹೋ, ಇದ್ರ ಬಿಲ್ ನಾನು ಇನ್ನ ತೆಗ್ದಿಲ್ಲ ನೋಡಿ, ಹಾಗೆ ಇದೆ. ಬೈ ದ ವೇ, ಬ್ರ್ಯಾಂಡ್ ಬಂದ್ಬಿಟ್ಟು ಶೈವೇ ನಾನು ತಗೊಂಡಿರೋದು. ಸೊ ಅವರ ಬ್ರ್ಯಾಂಡ್ ಸ್ಟಿಕ್ಕರ್ ಹಾಗೆ ಇದೆ. ಸೊ ಇದು ಯಾರಿಗೆ ಬೆಸ್ಟ್ ಅಂದ್ರೆ ಹೆವಿ ಚೆಸ್ಟ್ ಇರುತ್ತಲ್ಲ ಅಂಥವ್ರಿಗೆ ಇದು ಬೆಸ್ಟ್. ನಿಮಗೆ ಹೆವಿ ಚೆಸ್ಟ್ ಇದ್ದಾಗ ನೀವು ವಾಕಿಂಗ್ ಮಾಡ್ಬೇಕಾದ್ರೆ ಅಥವಾ ಏನಾದ್ರೂ ಮೂವ್ಮೆಂಟ್ ಮಾಡಿದಾಗ ಅದು ಎವಿಡೆಂಟ್ ಆಗಿ ಚೆಸ್ಟ್ ಮೂವ್ ಆಗೋದು ಗೊತ್ತಾಗುತ್ತೆ. ಸೊ ಅದು ಆಗ್ಬಾರ್ದು. ನಿಮಗೆ ಡೈಲಿ ವೇರ್ಗೆ ಕಂಫರ್ಟ್ ಇರಬೇಕು, ಫುಲ್ ಕವರೇಜ್ ಇರಬೇಕು, ಸಪೋರ್ಟ್ ಇರಬೇಕು ಅಂದ್ರೆ ದಿಸ್ ಇಸ್ ದಿ ಬೆಸ್ಟ್. ಯಾಕಂದ್ರೆ ಫುಲ್ ಕವರೇಜ್ ಬರುತ್ತೆ, ತುಂಬಾ ಅಗಲ ಇರುತ್ತೆ ಅಂಡ್ ಹಾಗೇನೆ ಸಪೋರ್ಟಿವ್ ಆಗಿರುತ್ತೆ. ಇಲ್ಲಿ ನೋಡಿ, ಇದ್ರ ಇಲಾಸ್ಟಿಕ್ ಕೂಡ ಹೇಗಿದೆ ಅಂತ. ಇದ್ರಲ್ಲೂ ಲೈಟ್ ಆಗಿ ಪ್ಯಾಡ್ ಇದೆ. ಯಾರಿಗೆ ಅದು ಟ್ರ್ಯಾಂಗ್ಯುಲರ್ ಶೇಪ್, ಕೋನ್ ಶೇಪ್ ಇಷ್ಟ ಆಗಲ್ಲ ಅವರು ಈ ತರದಕ್ಕೆ ಆಪ್ಟ್ ಮಾಡಬಹುದು. ಅಂಡ್ ನಿಮ್ಮಲ್ಲಿ ಸ್ಪೋರ್ಟ್ಸ್ ಬ್ರಾ ಇಲ್ಲದೆ ಇದ್ದಾಗ ನೀವು ಇದನ್ನ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬಹುದು ಆಸ್ ಅ ಸ್ಪೋರ್ಟ್ಸ್ ಬ್ರಾ. ಸೊ ಇದು ಡ್ಯುಯಲ್ ಪರ್ಪಸ್ ಕೂಡ ಆಗುತ್ತೆ. ಸೊ ಇದು ಹೆವಿ ಚೆಸ್ಟ್ ಅವರಿಗೆ ಡೈಲಿ ವೇರ್ಗೆ ಬೆಸ್ಟ್ ಬ್ರಾ ಅಂತಾನೆ ಹೇಳ್ಬೋದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ನೀವು ಈ ತರ ಬ್ರೇಸಸ್ ನ ಹಾಕಿದ್ರೆ ನಿಮ್ಮ ಚೆಸ್ಟ್ ಸೈಜ್ ಏನಿದೆ ನೋಡಿ, ಅದು ಸ್ವಲ್ಪ ಎವಿಡೆಂಟ್ ಆಗಿ ಎತ್ ಕಾಣಲ್ಲ, ಅದು ಮಿನಿಮೈಸ್ ಆಗುತ್ತೆ. ಸೊ ಇದ್ರ ಹೆಸರೇ ಮಿನಿಮೈಸರ್ ಬ್ರಾ ಅಂತ. ಬ್ರಾ ಇದೆ ಅಂಡ್ ಇದು ನನ್ನ ಫೇವ್ರೆಟ್. ಕಲರ್ ಕೂಡ ಸಖತ್ತಾಗಿದೆ ಅಂಡ್ ಡಿಸೈನ್ ಕೂಡ ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿದೆಯಲ್ಲ. ಇದನ್ನ ಬ್ರಾಲೆಟ್ ಅಂತ ಹೇಳ್ತೀವಿ. ಯೂಶಲಿ ಇದನ್ನ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಬೀಚ್ ಆಗಿರ್ಬೋದು, ಹಾಗೆ ಸುಮ್ಮನೆ ಈವನ್ ಫಾರ್ಮಲ್ಸ್ ಜೊತೆಗೂ ಮ್ಯಾಚ್ ಮಾಡ್ತಾರೆ. ಬ್ಲೇಸರ್ ಎಲ್ಲ ಹಾಕ್ಬಿಟ್ಟು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ನಾವ್ ಯಾವ ರೀತಿ ಸ್ಟೈಲ್ ಅಪ್ ಮಾಡ್ತೀವಿ ಅದ್ರ ಮೇಲೆ ಇರುತ್ತೆ. ಕೆಲವರು ಸ್ವಿಮ್ ವೇರ್ ಅಂತಾನು ಇದನ್ನ ಆಪ್ಟ್ ಮಾಡ್ತಾರೆ. ಸೊ ಇದು ಈ ತರ ಇರುತ್ತೆ. ಇದಕ್ಕೂ ಸ್ವಲ್ಪ ಲೈಟ್ ಪ್ಯಾಡಿಂಗ್ ಕೊಟ್ಟಿದ್ದಾರೆ. ಇದು ಎವ್ರಿ ಡೇಗಂತೂ ಖಂಡಿತವಾಗ್ಲೂ ಅಲ್ಲ, ತುಂಬಾನೇ ಸ್ಟೈಲಿಶ್ ಲುಕ್ ಕೊಡುತ್ತೆ. ಆಲ್ಸೋ ನೀವು ಈ ತರ ಬ್ರೇಸಸ್ ಹಾಕ್ಬಿಟ್ಟು ಯಾವ್ದೇ ರೀತಿಯ ಸ್ಟೈಲಿಂಗ್ ಔಟ್ಫಿಟ್ ಹಾಕಿದ್ರು ತುಂಬಾನೇ ಕೂಲ್ ಆಗಿ ಕಾಣಿಸುತ್ತೆ. ಬಿಕಾಸ್ ನಾರ್ಮಲ್ ಬ್ರಾಸ್ ಹಾಕಿದಾಗ ಸ್ಪೆಗೆಟಿ ಟಾಪ್ಸ್ ಎಲ್ಲ ಚೆನ್ನಾಗಿ ಕಾಣಿಸಲ್ಲ. ಬಟ್ ನೀವು ಸ್ಪೆಗೆಟಿ ಟಾಪ್ ಹಾಕಿ ಇದನ್ನ ಹಾಕಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ವಿತ್ ಲೇಸ್ ಮೆಟೀರಿಯಲ್ ಅಂಡ್ ಡಿಸೈನ್ ಎಲ್ಲ. ದಿಸ್ ಇಸ್ ಮೈ ಫೇವ್ರೆಟ್. ಎಷ್ಟು ಚೆನ್ನಾಗಿದೆಯಲ್ಲ, ಐ ಲವ್ ದಿಸ್. ಅಂಡ್ ಇದು ಫುಲ್ ಸಪೋರ್ಟ್ ಕೊಡುತ್ತೆ, ತುಂಬಾನೇ ಚೆನ್ನಾಗಿ ಡಿಫೈನ್ ಮಾಡುತ್ತೆ. ಸೊ ಇದು ನಿಮ್ಗೆ ಇಷ್ಟ ಆದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮಿಸ್ ಮಾಡದೆ ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೇನೆ ನಾನು ಶೈವೇಯಲ್ಲಿ ಒಂದು ನೈಟ್ ಸೂಟ್ ಕೂಡ ತಗೊಂಡಿದ್ದೀನಿ. ಇದು ಪರ್ಪಲ್ ಕಲರ್ ಅಲ್ಲಿ ಇದೆ, ಬ್ಯೂಟಿಫುಲ್ ಕಲರ್. ನನ್ನ ಹತ್ರ ಪರ್ಪಲ್ ಕಲರ್ ನೈಟ್ ಸೂಟ್ ಇದ್ದಿದ್ದೇ ಇಲ್ಲ. 3/4 ಪ್ಯಾಂಟ್ಸ್ ಅಂಡ್ 3/4 ಟಾಪ್. ನಾನು ಸ್ವಲ್ಪ ಲೂಸ್ ಇಷ್ಟ ಪಡೋದ್ರಿಂದ ನಾನು ಸ್ವಲ್ಪ ದೊಡ್ಡ ಸೈಜ್ ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಇದನ್ನ ಮಿಸ್ ಮಾಡದೆ ತಗೋಬೇಕು ಬಿಕಾಸ್ ವೆರಿ ಕಂಫರ್ಟಿಂಗ್ ಅಂಡ್ ಹೊಸದಾಗಿರುವಂತ ಬ್ರೈಡ್ಸ್ ಬೇರೆ ಇದನ್ನ ಹಾಕ್ಬೋದು. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇತ್ತು. ಐ ಥಿಂಕ್ ರೆಡ್ ಇತ್ತು, ಯೆಲ್ಲೋ ಇತ್ತು. ಐ ಡಿಸೈಡೆಡ್ ನನ್ನ ಹತ್ರ ಪರ್ಪಲ್ ಇಲ್ಲ, ಪರ್ಪಲ್ ಬೇಕು. ಪರ್ಪಲ್ ನನ್ನ ಫೇವ್ರೆಟ್ ಕಲರ್ ಕೂಡ ಹೌದು. ಸೊ ನಾನು ಇದನ್ನ ಆಯ್ಕೆ ಮಾಡಿದ್ದೀನಿ. ಇದೆಲ್ಲ ಬ್ರಾ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಇದು ಶೈವೇ ಬ್ರ್ಯಾಂಡ್ಸ್ ಇಂದ ನಾನು ಪರ್ಚೇಸ್ ಮಾಡಿರೋದು. ಬೇಸಿಕ್ಲಿ ನೀವು 1000 ರೂಪೀಸ್ ಮೇಲೆ ಶಾಪ್ ಮಾಡಿದ್ರೆ ಅಲ್ಲಿ ಕೋಡ್ ಒಂದಿದೆ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ಕೋಡ್ ನೀವು ಟೈಪ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಆಫರ್ ಸಿಗುತ್ತೆ. ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಈ ಆಫರ್ ಒಂದೇ ಸತಿ ಅಲ್ಲ, ನೀವು 10 ಸತಿ ಶಾಪಿಂಗ್ ಮಾಡಿ 10 ಸತಿ ನನ್ನ ಕೋಡ್ ಯೂಸ್ ಮಾಡಿ ನಿಮಗೆ 10 ಸತಿ ಈ ಆಫರ್ ಅಪ್ಲೈ ಆಗತ್ತೆ. ಓಕೆನಾ. ಸೊ ಈ ತರದ್ದು ಡಿಫ್ರೆಂಟ್ ಬ್ರಾ ಸ್ಟೈಲ್ಸ್ ಬಗ್ಗೆ ಮಾತಾಡಿದೀನಿ ಇವತ್ತು. ಎಲ್ಲರೂ ಡಿಫ್ರೆಂಟ್ ಕಂಫರ್ಟ್ ಝೋನ್ ಬ್ರಾನ ಇಷ್ಟಪಡ್ತಾರೆ. ಕೆಲವರು ಡಬಲ್ ಪ್ಯಾಡೆಡ್ ಇಷ್ಟಪಡ್ತಾರೆ, ಕೆಲವರು ಸಿಂಗಲ್ ಪ್ಯಾಡೆಡ್, ಕೆಲವರು ವಿತೌಟ್ ಪ್ಯಾಡ್ ಇಷ್ಟಪಡ್ತಾರೆ, ಕೆಲವರು ಟ್ಯೂಬ್ ಬ್ರಾಸ್ ಇಷ್ಟಪಡ್ತಾರೆ. ಅಂಡ್ ಕೆಲವ್ರಿಗೆ ಬ್ರಾ ಹಾಕೋದಂದ್ರೆ ಇಷ್ಟ ಇರಲ್ಲ ಬಿಕಾಸ್ ಅದು ಅಷ್ಟೊಂದು ಕಂಫರ್ಟೇಬಲ್ ಆಗಿರಲ್ಲ ಅಂತ. ಇನ್ನ ಹಲವಾರು ಪಾಯಿಂಟ್ಸ್ ಇದೆ ಬ್ರಾ ಬಗ್ಗೆ. ಯಾವ ರೀತಿ ಮೆಷರ್ಮೆಂಟ್ ಮಾಡಬೇಕು ಅಂಡ್ ದೊಡ್ಡ ಸೈಜ್ ತಗೊಂಡಾಗ ಅದನ್ನ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಿ ನಮ್ ಸೈಜ್ಗೆ ಹಾಕೋಬಹುದು. ಅದ್ರ ಜೊತೆಗೇನೆ ಹಲವಾರು ರೀತಿಯ ಡಿಫರೆಂಟ್ ಔಟ್ಫಿಟ್ ಶೇಪ್ಸ್ ಗೆ ಬ್ರಾ ಬರುತ್ತೆ. ಬಿಕಾಸ್ ಕೆಲವರು ಡೀಪ್ ನೆಕ್ ಹಾಕಿದಾಗ ಅದಕ್ಕೆ ತಕ್ಕಂತ ಬ್ರಾಸ್ ಬರುತ್ತೆ, ಬ್ಯಾಕ್ಲೆಸ್ ಹಾಕಿದಾಗ ಅದಕ್ಕೆ ತಕ್ಕಂತ ಬ್ರಾಸ್ ಬರುತ್ತೆ. ಇದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂದ್ರೆ ಪಾರ್ಟ್ 2 ಮಾಡ್ಬೇಕು ಅಂದ್ರೆ ಹೇಳಿ ಮಾಡ್ತೀನಿ ಖುಷಿಯಿಂದ. ಬಿಕಾಸ್ ನನಗೆ ಗೊತ್ತಿರುವಷ್ಟು ನಾಲೆಜ್ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಐ ಆಮ್ ಆಲ್ವೇಸ್ ಹ್ಯಾಪಿ ಅಬೌಟ್ ಇಟ್ ಅಲ್ವಾ. ಸೊ ಐ ಹೋಪ್ ಲೇಡೀಸ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಮೈಂಡ್ ಅಲ್ಲಿ ಯಾವ ರೀತಿ ಔಟ್ಫಿಟ್ಗೆ ಯಾವ ರೀತಿ ಬ್ರಾ ಹಾಕ್ಬೋದು ಅಂತ. ಸ್ಪೆಸಿಫಿಕ್ಲಿ ಟಿ ಶರ್ಟ್ ಬ್ರಾನ ನೀವು
ಮಾಮೂಲಿ ಬಟ್ಟೆಗೆ ಹಾಕ್ಬೋದು. ಬಟ್ ಮಾಮೂಲಿ ಬಟ್ಟೆಗೆ ಹಾಕುವಂತ ಬ್ರಾನ ಟಿ ಶರ್ಟ್ ಬ್ರಾಗ್ ಹಾಕಿದ್ರೆ ಅದು ಟಿ ಶರ್ಟ್ ನಲ್ಲಿ ಎದ್ ಕಾಣಿಸುತ್ತೆ ಅಂಡ್ ಅದು ಪ್ಲೆಸೆಂಟ್ ಆಗಿ ಕಾಣಿಸಲ್ಲ. ಸೊ ಈ ಮೈನರ್ ಪಾಯಿಂಟ್ಸ್ ನ ಗಮನದಲ್ಲಿ ಇಟ್ಕೊಂಡು ನಿಮ್ಮ ರೈಟ್ ಬ್ರಾ ಸೈಜ್ ನ ಸೆಲೆಕ್ಟ್ ಮಾಡಿ ಅಂಡ್ ಕಂಫರ್ಟೇಬಲ್ ನ ಫಸ್ಟ್ ಆಪ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕಂಫರ್ಟ್ ಇದ್ರೇನೆ ನಾವು ಸ್ಮೈಲಿಂಗ್ ಇಂದ ಅದನ್ನ ಕಾನ್ಫಿಡೆಂಟ್ ಇಂದ ಕ್ಯಾರಿ ಮಾಡೋದಕ್ಕೆ ಸಾಧ್ಯ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್ ಅಂಡ್ ಶೇರ್ ವಿತ್ ಆಲ್ ದ ಲೇಡೀಸ್. Keep subscribing and lots of love. Bye.